ಮನೆಯಲ್ಲೇ ಮೊಳಕೆ ಮಾಡಿರುವಂತಹ ಮೊಳಕೆ ಕಾಳು ಸಾಂಬಾರನ್ನ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ತುಂಬ ಸೂಪರು. ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಹಾಯ್ ಹಲೋ ವೆಲ್ಕಮ್ ಟು ಗ್ರೇಸ್ ವೇಸ್ ಚಾನಲ್. ನಾನಿವಾಗ ಮೊಳಕೆ ಕಾಳು ಸಾಂಬಾರಿಗೆ ಏನೇನು ಮಸಾಲ ಬೇಕೋ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಮುದ್ದೆ, ರೈಸ್ ಇರ್ಬೋದು, ಮತ್ತು ಚಪಾತಿ, ದೋಸೆ, ಇಡ್ಲಿ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಮೊಳಕೆ ಹುರುಳಿಕಾಳು ತಿಂದರೆ ತುಂಬಾ ಒಳ್ಳೆಯದು. ಈಗ ನಾನು ಒಂದು 2 ಬೌಲ್ ಆಗುವಷ್ಟು ಮೊಳಕೆ ಕಾಳನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು ಮಿಕ್ಸಿ ಜಾರಲ್ಲಿ ಒಂದು 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 6 ಪೀಸ್ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ, ಒಂದು 3 ಒಣ ಮೆಣಸಿನಕಾಯಿ ಮತ್ತು 1 ಕಪ್ಪಷ್ಟು ತೆಂಗಿನ ತುರಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ಸ್ವಲ್ಪ ಜೀರಿಗೆ ಅಂದರೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಒಂದು 4 ಪೀಸ್ ಲವಂಗ, ಒಂದು 3 ಪೀಸ್ ಚಕ್ಕೆ, ಸ್ವಲ್ಪ ನೀರು, ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಹುರುಳಿಕಾಳೆಲ್ಲ ರೆಡಿಯಾಗಿದೆ. ಇವಾಗ ನಾನು ಇದಿಷ್ಟನ್ನು ರುಬ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ತೀನಿ. ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಮೊದಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು. ಇದಿಷ್ಟು ಫ್ರೈ ಆದಮೇಲೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇದ್ರ ಜೊತೆ ಮೊಳಕೆ ಹುರುಳಿಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಜೊತೆ ಅದನ್ನು ಕೂಡ ಸೇರಿಸಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆದರೆ ಸೂಪರ್. ಹಾಗೆಯೇ ಒಂದು 6 ಟೊಮೆಟೊನ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ತಿನ್ನಲ್ಲ ಅಂತ ಹೇಳಿದವರು ಕೂಡ ತಿನ್ಬೋದು. ಮಕ್ಕಳಿಗೆ ಇರ್ಬೋದು, ದೊಡ್ಡವರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಮೊಳಕೆ ಕಾಳು ಸಾಂಬಾರುಗಳನ್ನ ಮಾಡಿ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಹಾಗೆಯೇ ಒಂದು 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳು, ಹೆಸರು ಕಾಳು, ಆಮೇಲೆ ಈ ಅಲಸಂದೆ ಕಾಳು ಅಥವಾ ಹುರುಳಿಕಾಳು, ಈ ಥರ ಮೊಳಕೆ ಎಲ್ಲವನ್ನು ಸೇರಿಸಿ ಕೂಡ ಮೊಳಕೆ ಮಾಡಿ ಅಡುಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರುಗಳು ಕೂಡ ಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಒಂದು 3 ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸಾಂಬಾರು ಒಂದು ಹದದಲ್ಲಿದೆ. ಬೇಕೆಷ್ಟು ನಮಗೆ ಕ್ವಾಂಟಿಟಿ ಗಟ್ಟಿ ಅಥವಾ ತೆಳು ಬೇಕಂದ್ರೂ ಮಾಡ್ಕೋಬೋದು. ಈಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ನ ನಾನು ತೆಗಿತೀನಿ. ಈಗ ಆಲ್ರೆಡಿ ಸಾಂಬಾರು ರೆಡಿಯಾಗಿದೆ. ತುಂಬ ಅದ್ಭುತವಾಗಿರುವಂತಹ ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ ಸಾಂಬಾರು. ಇವಾಗ ನಾನು ಇದಕ್ಕೆ ಒಂದು 1/4 kgವಷ್ಟು ಹಸಿರು ಬದನೆಕಾಯಿನ ಹಾಕ್ಕೊಳ್ತೀನಿ. ಈ ಬದನೆಕಾಯಿ ಹಾಕಿದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಕಾಳು ಸಾಂಬಾರಿಗೆ ಯಾವಾಗಲೂ ಆಲೂಗೆಡ್ಡೆ ಬದನೆಕಾಯಿ ಇದ್ರೇ ಸಾಂಬಾರು ಚೆಂದ. ಫಸ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ, ಈ ಬದನೆಕಾಯಿ ಬೆಂದ್ಬಿಟ್ಟು ಎಲ್ಲ ಅಪಜಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡು 1 ನಿಮಿಷ ಬೇಯಿಸಿದರೆ ಸಾಕು, ಬೆಂದೋಗ್ಬಿಡುತ್ತೆ. ನೋಡಿ, ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಬೇಕು ಬದನೆಕಾಯಿನ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಬಿಸಿ ಬಿಸಿ ಮುದ್ದೆನೂ ಕೂಡ ರೆಡಿ ಆಗ್ತಾಯಿದೆ.
ಊಟ ಮಾಡಬೇಕು. ಟೇಸ್ಟು ಚೆನ್ನಾಗಿರೋದೆ, ತುಂಬ ಚೆನ್ನಾಗಿದೆ ಸಾಂಬಾರು. ಸ್ವಲ್ಪ ಖಾರ ಸ್ವಲ್ಪ ಹುಳಿಯಾಗಿದ್ದರೆ ಈ ಸಾಂಬಾರು ಮುದ್ದೆಗೆ ತುಂಬ ಒಳ್ಳೆ ಮ್ಯಾಚ್ ಆಗುತ್ತೆ. ನೋಡಿ, ತುಂಬ ಸೂಪರಾಗಿರುವಂತಹ ಮೊಳಕೆ ಹುರುಳಿಕಾಳಿನ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, 1 ನಿಮಿಷ ಸಾಕು. ಬದನೆಕಾಯಿ ಎಲ್ಲ ಬೆಂದ್ಬಿಟ್ಟು ಸಾಂಬಾರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು ಬಿಸಿ ಮುದ್ದೆ ಅಥವಾ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನು. ಇವೆಲ್ಲ ತರಕಾರಿಗಳನ್ನ ತಿನ್ನಬೇಕು ನಾವು. ಕೆಲವರು ಬದನೆಕಾಯಿ ತಿನ್ನಲ್ಲ, ಆದರೆ ತುಂಬ ಒಳ್ಳೆಯದು. ಈ ಪ್ರತಿಯೊಂದು ತರಕಾರಿಗಳಲ್ಲೂ ಕೂಡ ಒಂದೊಂದು ಪ್ರೋಟೀನ್, ವಿಟಮಿನ್ಸ್ ಇರ್ಬೋದು, ಐರನ್ನು, ಫೈಬರ್ ಎಲ್ಲ ಇರುತ್ತೆ. ಪ್ರತಿಯೊಂದೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಾಂಬಾರು ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಮತ್ತು ಹೊಸ ವೀಡಿಯೋ ಜೊತೆ ನಾನು ಸಿಗ್ತಾ ಇರ್ತೀನಿ. ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ನಾವು ಪುನಃ ಸಿಗೋವರೆಗೂ ಥ್ಯಾಂಕ್ ಯು, ಬಾಯ್.